ಕೆಲಸದಿಂದ ಕಿಕ್ಔಟ್ ಮಾಡಿದ್ದಕ್ಕೆ ಕುದುರೆ ಮಾಲೀಕನ ಕೊಲೆಗೆ ಯತ್ನವನ್ನ ಮಾಡಲಾಗಿದೆ. ಕೆಲಸದಿಂದ ಕಿಕ್ಔಟ್ ಮಾಡಿದ್ರು ಎನ್ನುವ ರೀಸನ್ಗೆ ಕುದುರೆ ಮಾಲೀಕನ ಕೊಲೆಗೆ ಯತ್ನವನ್ನ ಮಾಡಲಾಗಿದೆ. ಕುದುರೆ ಮಾಲೀಕ ಹಾಗೂ ಉದ್ಯಮಿ ಸುಜಿತ್ ಜೈರಾತ್ ಶಾ ಹತ್ಯೆಗೆ ಸ್ಕೆಚ್ ಹಾಕಿದ್ದಾರೆ. ಹಲಸೂರು ಠಾಣೆಯಲ್ಲಿ ಹಾರ್ಸ್ ಟ್ರೈನರ್ ಸೇರಿ ಮೂವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಹಾರ್ಸ್ ಟ್ರೈನರ್ ಜಸ್ಟೀತ್ ಸಿಂಗ್ ಸಹೋದರ ಸನ್ನಿ, ಅಸಿಸ್ಟೆಂಟ್ ಬಿಲ್ಲಾ ಮುಂಬೈ ಮೂಲದ ಸುಜಿತ್ ಜೈರಾತ್ ಶಾ ಬೆಂಗಳೂರಿಗೆ ಬಂದಾಗ ಈ ಘಟನೆ ನಡೆದಿದೆ. ಇನ್ನು ಟ್ರಿನಿಟಿ ಸರ್ಕಲ್ನಲ್ಲಿ ಪ್ರತಿಷ್ಠಿತ ಹೋಟೆಲ್ಗೆ ನುಗ್ಗಿ ಕೊಲೆಗೆ ಆರೋಪಿಗಳು ಯತ್ನ ಮಾಡಿದ್ದಾರೆ. ಕೆಲಸದಿಂದ ಕಿಕ್ಔಟ್ ಮಾಡಿರೋ ಅನ್ನೋ ಒಂದೇ ರೀಸನ್ಗೆ ಕೊಲೆಗೆ ಯತ್ನವನ್ನ ಮಾಡಲಾಗಿದೆ. ಇನ್ನು ಹಣದ ವಿಚಾರವಾಗಿ ಇಬ್ಬರ ನಡುವೆ ಗಲಾಟೆ ಕೂಡ ಆಗಿತ್ತು. ಆಗ ಕೆಲಸದಿಂದ ಕಿಕ್ಔಟ್ ಮಾಡಲಾಗಿತ್ತು. ಹಣದ ವಿಚಾರವಾಗಿ ಇಬ್ಬರ ನಡುವೆ ಗಲಾಟೆ ಆಗಿ ಕೆಲಸದಿಂದ ಕಿಕ್ಔಟ್ ಕೂಡ ಮಾಡಲಾಗಿತ್ತು. ಇದೇ ಸಿಟ್ಟಿಗೆ ಸಹೋದರ ಸನ್ನಿ ಅಸಿಸ್ಟೆಂಟ್ಗೆ ಕೊಲೆ ಮಾಡಲು ಸೂಚನೆಯನ್ನ ನೀಡಲಾಗಿತ್ತು. ಕುದುರೆ ರೇಸ್ ಹವ್ಯಾಸದಿಂದಾಗಿ ಸ್ವಂತ ಕುದುರೆಯನ್ನ ಉದ್ಯಮಿ ಸಾಕಿದ್ರು. ಕುದುರೆಗೆ ಟ್ರೈನರ್ ಆಗಿ ಜಸ್ಟೀತ್ ಸಿಂಗ್ ನೇಮಕವನ್ನ ಮಾಡಿಕೊಂಡಿದ್ರು ಈ ಉದ್ಯಮಿ. ಜಸ್ಟೀತ್ ಸಿಂಗ್ ಟ್ರೈನ್ ಮಾಡಿದ ಕುದುರೆಗಳು ಸಾಕಷ್ಟು ರೇಸ್ ಅನ್ನು ಕೂಡ ಗೆದ್ದಿದ್ವು. ಕಳೆದ ವರ್ಷ ಟ್ರೈನರ್ ಕೆಲಸದಿಂದ ಜಸ್ಟೀತ್ಗೆ ಕಿಕ್ಔಟ್ ಅನ್ನ ಮಾಡಿದ್ರು ಸುಜಿತ್ ಉದ್ಯಮಿ. ಅಷ್ಟೇ ಅಲ್ಲ, ಜಸ್ಟೀತ್ ಸಿಂಗ್ ಸುಜಿತ್ಗೆ 1.5 ಲಕ್ಷ ಹಣ ಕೊಡಬೇಕಾಗಿತ್ತಂತೆ. ಈ ವಿಚಾರವಾಗಿ ಇಬ್ಬರ ನಡುವೆ ಗಲಾಟೆ ಆಗಿ ಕೆಲಸದಿಂದ ತೆಗೆದಿದ್ರಂತೆ. ಕೆಲಸದಿಂದ ತೆಗೆದಿದ್ದಕ್ಕೆ ಸುಜಿತ್ ಮೇಲೆ ಸೇಡನ್ನ ತೀರಿಸಿಕೊಳ್ಳಲು ಕೊಲೆಗೆ ಯತ್ನವನ್ನ ಮಾಡಲಾಗಿದೆ. ಇನ್ನು ಕೆಲಸದಿಂದ ತೆಗೆದ್ರು ಅನ್ನುವ ಒಂದೇ ಒಂದು ಕಾರಣಕ್ಕೆ ಕೊಲೆಗೆ ಯತ್ನವನ್ನ ಮಾಡಲಾಗಿದೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ, ಆರೋಪಿಯ ಫೋಟೋವನ್ನ ತೋರಿಸ್ತಾ ಇದ್ದೀವಿ. ಆ ರೌಂಡ್ ಮಾರ್ಕ್ ಹಾಕಿದೀವಲ್ಲ, ಆತನೇ ಆರೋಪಿ. ಇಬ್ಬರ ನಡುವೆ ಹಣದ ವಿಚಾರವಾಗಿ ಜಗಳ ಆಗಿದೆ. ಆ ಜಗಳದಿಂದಾಗಿ ಸಿಟ್ಟಿಗೆದ್ದು ಕೊಲೆ ಮಾಡಲಿಕ್ಕೆ ಅಂತ ಪ್ಲಾನ್ ಅನ್ನ ಮಾಡ್ಕೋತಾನೆ. ಇನ್ನು ಸಹೋದರ ಸನ್ನಿ ಅಸಿಸ್ಟೆಂಟ್ಗೆ ಕೊಲೆ ಮಾಡಲು ಸೂಚನೆಯನ್ನ ನೀಡಲಾಗುತ್ತೆ. ಕುದುರೆ ರೇಸ್ ಹವ್ಯಾಸದಿಂದಾಗಿ ಸ್ವಂತ ಕುದುರೆಯನ್ನು ಕೂಡ ಉದ್ಯಮಿ ಸುಜಿತ್ ಸಾಕೊಂಡಿದ್ರು. ಇನ್ನು ಕುದುರೆಗೆ ಟ್ರೈನರ್ ಆಗಿ ಜಸ್ಟೀತ್ ಸಿಂಗ್ ಅನ್ನ ಕೂಡ ನೇಮಕ ಮಾಡಿಕೊಳ್ಳಲಾಗಿತ್ತು. ಜಸ್ಟೀತ್ ಸಿಂಗ್ ಟ್ರೈನ್ ಮಾಡಿದ್ದ ಕುದುರೆಗಳು ಸಾಕಷ್ಟು ರೇಸ್ನಲ್ಲೂ ಕೂಡ ಗೆದ್ದಿದ್ದು. ಜೂನ್ 20ರಂದು ರೇಸ್ ಇದೆ ಅಂತ ಬೆಂಗಳೂರಿಗೆ ಉದ್ಯಮಿ ಬಂದಿದ್ದ. ಟ್ರಿನಿಟಿ ಸರ್ಕಲ್ನ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಸುಜಿತ್ ತಂಗಿದ್ರು. ಸುಜಿತ್ ಜೊತೆ ಮಾತನಾಡಬೇಕು ಅಂತ ರಿಸೆಪ್ಷನ್ಗೆ ಕರೆಸಿದ್ದ ಸನ್ನಿ. ಆಗ ಪಾರ್ಕಿಂಗ್ಗೆ ಕರ್ಕೊಂಡು ಹೋಗಿದ್ದ ಸನ್ನಿ ಹಾಗೂ ಬಿಲ್ಲಾ, ನನ್ನ ಅಣ್ಣ ಜಸ್ಟೀರ್ ರೆಪ್ಯುಟೇಷನ್ ಹಾಳು ಮಾಡ್ತೀಯಾ ಅಂತ ಹಲ್ಲೆಯನ್ನ ಮಾಡಿದ್ದಾರೆ. ತಲೆಗೆ ಹಲ್ಲೆಯನ್ನ ನಡೆಸಿ ಸ್ಕ್ರೂ ಡ್ರೈವರ್ನಿಂದ ಚುಚ್ಚಲು ಯತ್ನವನ್ನ ಮಾಡಿದ್ದಾರೆ. ಈ ವೇಳೆ ಜೋರಾಗಿ ಕೂಗಿದ್ದಕ್ಕೆ ಹೋಟೆಲ್ನ ಸಿಬ್ಬಂದಿ ಬಂದಿದ್ರು. ಈ ವೇಳೆ ಹೋಟೆಲ್ನಿಂದ ಸನ್ನಿ ಹಾಗೂ ಬಿಲ್ಲಾ ಪರಾರಿಯಾದ್ರು. ಚಿಕಿತ್ಸೆ ಪಡೆದು ಮೂವರ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಉದ್ಯಮಿ ಸುಜಿತ್. ಇದನ್ನ ನೋಡ್ತಾ ಇದ್ರೆ ಇವ್ರಿಗೆ ಕೆಲಸ ಕೊಟ್ಟಿದ್ದೇ ತಪ್ಪಾ ಎನ್ನುವ ಪ್ರಶ್ನೆ ಮೂಡುತ್ತೆ. ಇನ್ನು ಕುದುರೆಗಳಿಗೆ ಟ್ರೈನಿಂಗ್ ಕೊಡ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಉದ್ಯಮಿ ಏನ್ ಮಾಡ್ತಾರೆ, ಜಸ್ಟೀತ್ ಸಿಂಗ್ ಅನ್ನ ಟ್ರೈನರ್ ಆಗಿ ನೇಮಕವನ್ನ ಮಾಡ್ಕೊಳ್ತಾರೆ. ಇನ್ನು ಈ ಜಸ್ಟೀತ್ ಸಿಂಗ್ ಏನ್ ಟ್ರೈನ್ ಮಾಡಿದ್ರಲ್ಲ ಕುದುರೆಗಳು, ಅವು ಸಾಕಷ್ಟು ರೇಸ್ನಲ್ಲೂ ಕೂಡ ಗೆದ್ದಿದ್ವು. ಕಳೆದ ವರ್ಷ ಟ್ರೈನರ್ ಕೆಲಸದಿಂದ ಈ ಜಸ್ಟೀರ್ಗೆ ಕಿಕ್ಔಟ್ ಅನ್ನ ಮಾಡಲಾಗಿತ್ತು. ಇದೇ ಸಿಟ್ಟಿನಲ್ಲಿ ಕೊಲೆಗೆ ಯತ್ನವನ್ನ ಮಾಡಿದ್ದಾರೆ. ಪ್ರೀ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಜಸ್ಟೀತ್ ಸಿಂಗ್ಗೆ ಸುಜಿತ್ 1.5 ಲಕ್ಷ ಹಣ ಕೂಡ ಕೊಡಬೇಕಾಗಿತ್ತಂತೆ. ಈ ವಿಚಾರವಾಗಿ ಇಬ್ಬರ ನಡುವೆ ಭಾರಿ ಗಲಾಟೆ ಕೂಡ ಆಗಿತ್ತು. ಈ ಗಲಾಟೆಯಿಂದಾಗಿ ಈತನನ್ನ ಕೆಲಸದಿಂದ ತೆಗೆದುಹಾಕಲಾಗಿತ್ತು. ಈ ಸೇಡನ್ನ ತೀರಿಸಿಕೊಳ್ಳಲು ಈ ರೀತಿಯಾಗಿ ಕೊಲೆಗೆ ಸ್ಕೆಚ್ ಅನ್ನ ಹಾಕಿದ್ದಾನೆ ಈತ. ಇನ್ನು ಜೂನ್ 20ರಂದು ರೇಸ್ ಇದೆ ಅಂತ ಬೆಂಗಳೂರಿಗೆ ಆ ಉದ್ಯಮಿ ಬಂದಿದ್ರು. ಅಂತಹ ಸಂದರ್ಭದಲ್ಲಿ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂಥದ್ದು. ಇನ್ನು ಟ್ರಿನಿಟಿ ಸರ್ಕಲ್ನಲ್ಲಿ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಸುಜಿತ್ ತಂಗಿದ್ರು. ಸುಜಿತ್ ಜೊತೆ ಮಾತನಾಡಬೇಕು ಅಂತ ಹೇಳಿ ರಿಸೆಪ್ಷನ್ಗೆ ಕರೆಸ್ಕೊಂಡಿದ್ದ ಸನ್ನಿ ಹಾಗೂ ಮತ್ತೊಬ್ಬ ಆತ. ಪಾರ್ಕಿಂಗ್ಗೆ ಕರ್ಕೊಂಡು ಹೋಗಿ ಸನ್ನಿ ಹಾಗೂ ಬಿಲ್ಲಾ, ನನ್ನ ಅಣ್ಣ ಜಸ್ಟೀರ್ ರೆಪ್ಯುಟೇಷನ್ ನೀನು ಹಾಳು ಮಾಡ್ತೀಯಾ ಅಂತ ಹಲ್ಲೆಯನ್ನ ಮಾಡಿದ್ದಾರೆ. ತಲೆಗೆ ಹಲ್ಲೆಯನ್ನ ಮಾಡಿ ಆ ಸ್ಕ್ರೂ ಡ್ರೈವರ್ನಿಂದ ಚುಚ್ಚಲು ಕೂಡ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಆತ ಜೋರಾಗಿ ಕೂಕೊಂಡಿದ್ದಕ್ಕೆ ಹೋಟೆಲ್ನ ಸಿಬ್ಬಂದಿಗಳೆಲ್ಲರೂ ಕೂಡ ಓಡ್ ಬರ್ತಾರೆ, ಏನಾಯ್ತಪ್ಪ ಅಂತ. ಈ ವೇಳೆ ಹೋಟೆಲ್ನಿಂದ ಸನ್ನಿ ಹಾಗೂ ಬಿಲ್ಲಾ ಇಬ್ಬರು ಕೂಡ ಪರಾರಿಯಾಗಿ ಓಡೋಗ್ತಾರೆ. ಚಿಕಿತ್ಸೆ ಪಡೆದು ಸದ್ಯಕ್ಕೆ ಮೂವರ ವಿರುದ್ಧವೂ ಕೂಡ ಉದ್ಯಮಿ ಸುಜಿತ್ ದೂರನ್ನ ದಾಖಲು ಮಾಡಿದ್ದಾರೆ ಹಲಸೂರು ಪೊಲೀಸ್ ಠಾಣೆಯಲ್ಲಿ.